ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ಗೆ ಟೆನ್ಷನ್ ಮುಂದುವರೆದಿದೆ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಜಾಮೀನು ಭವಿಷ್ಯ ಏನಾಗುತ್ತೋ ಅನ್ನೋ ಟೆನ್ಷನ್ನಲ್ಲಿ ಡಿ ಗ್ಯಾಂಗ್ ಇತ್ತು. ದರ್ಶನ್ ಪರ ವಾದ ಮಾಡಬೇಕಿದ್ದ ಕಪಿಲ್ ಸಿಬಲ್ ಕೋರ್ಟ್ಗೆ ಗೈರಾಗಿದ್ರು. ಇತ್ತ ಹೊಸದಾಗಿ ದರ್ಶನ್ ಪರ ವಾದ ಮಾಡಲು ಸಿದ್ಧಾರ್ಥ್ ದಗೆ ಟೈಮ್ ಕೇಳಿದ್ದು ಗುರುವಾರಕ್ಕೆ ಅರ್ಜಿ ವಿಚಾರಣೆ ಮುಂದೂಡಲಾಯಿತು. ಆರೋಪಿ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ಕೋರ್ಟ್ಗೆ ಗೈರು. ಒಂದು ದಿನ ಟೈಮ್ ಬೇಕು ಅಂದ ಹೊಸ ವಕೀಲ ಸಿದ್ಧಾರ್ಥ್ ಧಗೆ. ರೇಣುಕಾಸ್ವಾಮಿ ಕೇಸಲ್ಲಿ ಹೈಕೋರ್ಟ್ನಿಂದ ಆರೋಪಿಗಳು ಜಾಮೀನು ಪಡೆದಿದ್ರು. ಈ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ರಾಜ್ಯ ಪ್ರಾಸಿಕ್ಯೂಷನ್ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಇವತ್ತು ನ್ಯಾಯಾಧೀಶರಾದ ಜೆ.ಬಿ. ಪದ್ರಿವಾಲ್, ಆರ್ ಮಹದೇವನ್ ಅವರಿದ್ದ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಯಿತು. ಈಗಾಗಲೇ ವಾದ ಮುಗಿಸಿದ್ದ ಸರ್ಕಾರಿ ಪರ ವಕೀಲರು ಜಾಮೀನು ರದ್ದು ಮಾಡುವಂತೆ ಮನವಿ ಮಾಡಿದ್ರು. ಇದಕ್ಕೆ ಕಳೆದ ವಾದದ ವೇಳೆ ದರ್ಶನ್ ಪರ ವಕೀಲ ಕಪಿಲ್ ಸಿಬಲ್ ಆಕ್ಷೇಪಣೆ ವ್ಯಕ್ತಪಡಿಸಿದ್ದು ಹೈಕೋರ್ಟ್ ಆದೇಶ ಎತ್ತಿ ಹಿಡಿಯುವಂತೆ ಮನವಿ ಮಾಡಿದ್ರು. ಸುಪ್ರೀಂ ಕೋರ್ಟ್ ಇವತ್ತು ದರ್ಶನ್ ಪರ ವಾದ ಮಾಡುವಂತೆ ಹೇಳಿದ್ದು ಇವತ್ತೇ ಆದೇಶ ನೀಡ್ತೀನಿ ಅಂದಿತ್ತು. ಆದರೆ ಇವತ್ತು ಕಪಿಲ್ ಸಿಬಲ್ ಹಾಜರಾಗಿರಲಿಲ್ಲ. ಬದಲಾಗಿ ಹೊಸದಾಗಿ ದರ್ಶನ್ ಪರ ಸಿದ್ಧಾರ್ಥ್ ದಗೆ ಹಾಜರಾಗಿದ್ರು. ಹೀಗೆ ಅರ್ಜಿ ವಿಚಾರಣೆ ಆರಂಭ ಆಗಿದ್ದೆ. ಸಿದ್ಧಾರ್ಥ್ ದಗೆ, ನನಗೆ ಕೇಸ್ ಫೈಲ್ ರಾತ್ರಿಯಷ್ಟೇ ಸಿಕ್ಕಿದೆ, ಇನ್ನು ಅದನ್ನ ನೋಡಬೇಕಾಗಿದೆ, ಹೀಗಾಗಿ ನನಗೆ ಒಂದು ದಿನ ಟೈಮ್ ಬೇಕು ಅಂದ್ರು. ಜೊತೆಗೆ ನಾನು ಬಂಧನದ ಕಾರಣಗಳ ಬಗ್ಗೆ ವಾದ ಮಂಡಿಸೋದಿಲ್ಲ, ಬದಲಾಗಿ ಕೇಸ್ನ ಮೆರಿಟ್ಸ್ ಮೇಲೆ ವಾದ ಮಂಡಿಸುತ್ತೇನೆಂದು ಹೇಳಿಕೆ ನೀಡಿದ್ರು. ಹೀಗಾಗಿ ದರ್ಶನ್ ಪರ ವಕೀಲರ ಮನವಿಯಂತೆ ಅರ್ಜಿ ವಿಚಾರಣೆಯನ್ನ ಗುರುವಾರಕ್ಕೆ ಮುಂದೂಡಲಾಯಿತು. ಇನ್ನು ಗುರುವಾರವೇ ಅರ್ಜಿ ವಿಚಾರಣೆ ಮಾಡಲಿದ್ದು ಅಂದೇ ಆದೇಶ ನೀಡೋದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇನ್ನು 7 ಆರೋಪಿಗಳ ಪೈಕಿ ಪ್ರದೋಷ್ ಹಾಗೂ A7 ಆರೋಪಿ ಪರವಾಗಿ ಹಿರಿಯ ವಕೀಲ ದಿವಾಕರ್ ವಕಾಲತ್ತು ಹಾಕಿದ್ರು. ರಾಜ್ಯ ಸರ್ಕಾರ ಜಾಮೀನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಿದ್ರು. ಇದೇ ವೇಳೆ ಇಂದು ಅಂತಿಮ ವಿಚಾರಣೆ ನಡೆಯಲಿದೆ. ದರ್ಶನ್ ಪರವಾಗಿ ಕಪಿಲ್ ಸಿಬಲ್ ಹಾಜರಾಗೋದಿಲ್ಲ ಅನ್ನೋ ಮಾಹಿತಿ ಕೂಡ ನೀಡಿದ್ರು. ದರ್ಶನ್ ಅವರಿಗೆ ರಾಜ್ಯ ಹೈಕೋರ್ಟ್ ಡಿಸೆಂಬರ್ ತಿಂಗಳಲ್ಲಿ ಜಾಮೀನನ್ನು ಕೊಟ್ಟಿತ್ತು. ಆ ಜಾಮೀನನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದೆ. ಆ ಮೇಲ್ಮನವಿ ಇವತ್ತು ಅಂತಿಮ ವಿಚಾರಣೆಗೆ ನ್ಯಾಯಮೂರ್ತಿ ಪರ್ದಿವಾಲಾ ಮತ್ತು ಮಹದೇವನ್ ಅವರ 9ನೇ ಕೋರ್ಟಲ್ಲಿ ಬರ್ತಾ ಇದೆ. ನಾನು ಇದರಲ್ಲಿ 14ನೇ ಆರೋಪಿ ಮತ್ತು 7ನೇ ಅರ್ಜಿದಾರರಂತ ಪ್ರದೋಷ್ ಅವರಿಗೆ ಅಪಿಯರ್ ಆಗ್ತಾ ಇದ್ದೀನಿ. ಒಟ್ನಲ್ಲಿ ವಿದೇಶದಲ್ಲಿ ಸಿನಿಮಾ ಶೂಟಿಂಗ್ ನಲ್ಲಿ ಇರೋ ದರ್ಶನ್ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಜಾಮೀನು ಭವಿಷ್ಯ ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ ನಲ್ಲಿದ್ರು. ಸದ್ಯ ಇದೇ ಟೆನ್ಷನ್ ದರ್ಶನ್ಗೆ, ಪವಿತ್ರ ಗೌಡಗೆ ಹಾಗೂ ಡಿ ಗ್ಯಾಂಗ್ಗೆ ಇನ್ನೆರಡು ದಿನಗಳ ಕಾಲ ಮುಂದುವರೆಯಲಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.